ನೋಡಿ ಇವಾಗ ಪ್ರೆಷರ್ ಎಲ್ಲ ಹೋಗಿದೆ, ಚೆನ್ನಾಗಾಗಿದೆ, ಚೆನ್ನಾಗಿ ಕಲಸಿದ್ದೀನಿ ಎಲ್ಲ. ಎಷ್ಟು ಬಿಸಿ ಇದೆ ಅಂದರೆ ಅಷ್ಟು ಬಿಸಿ ಇದೆ. ಬಿಸಿದ್ರಲ್ಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ, ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಈಗ ಬೆಳಗ್ಗೆ ಆಗಿದೆ, ಇವಾಗ 7 ಗಂಟೆ ಆಗ್ತಾಯಿದೆ ಸಮಯ. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಅಡುಗೆ ಮನೆಗೆ ಬಂದು ಹೆಚ್ಚೋದು ಕೂಡ ಮುಗ್ದೋಗಿದೆ. ನಾನು ತುಂಬ ಬೇಗನೆ ಬಂದಿದ್ದೀನಿ ಅಡುಗೆ ಮನೆಗೆ, ಯಾಕಂದರೆ ಹೆಚ್ಕೊಳ್ಳೋದೆಲ್ಲ ಇರುತ್ತಲ್ಲ, ತರಕಾರಿಗಳು ತುಂಬಾ ಲೇಟ್ ಆಗುತ್ತೆ. ಎಲ್ಲ ಮುಗಿಸ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಾನು ವೆಜಿಟೇಬಲ್ ಬಾತನ್ನು ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪುಲಾವ್ ಅಂತ ಅನ್ಬೋದು, ರೈಸ್ ಬಾತ್ ಅನ್ಬೋದು, ಎಲ್ಲನೂ ಹೇಳ್ಬೋದು. ಅದಕ್ಕೆ ಬನ್ನಿ, ರುಚಿಕರವಾಗಿ ಯಾವ ರೀತಿ ಇವತ್ತು ನಾನು ಬ್ರೇಕ್ಫಾಸ್ಟನ್ನು ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ. ನೋಡಿ, ನಾನು ಬೀನ್ಸ್ ಹಚ್ಕೊಂಡಿದ್ದೀನಿ ಮತ್ತು ಕ್ಯಾರೆಟನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಇಷ್ಟು ಚಿಕ್ಕದಾಗಿರಲಿ, ಏಕೆಂದರೆ ತೆಗೆದುಬಿಡ್ತಾರೆ ಅಂತ ಹೇಳಿ. ಮತ್ತು ಬಟಾಣಿ ಕಾಳನ್ನು ಒಂದು ಸಲ ಕೂಗಿಸಿಟ್ಕೊಂಡಿದ್ದೀನಿ, ರಾತ್ರಿ ನೆನೆಸ್ಬಿಟ್ಟು. ಹಸಿ ಬಟಾಣಿ ಇದ್ದರೆ ನಿಮಗೆ ಅದನ್ನು ಹಾಗೆ ಹಾಕ್ಕೊಳ್ಳಿ. ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಅಷ್ಟೇ ಅಲ್ಲ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಕೂಡ ಇಟ್ಕೊಂಡಿದ್ದೀನಿ. ಶುಂಠಿ ಇವಾಗ ತಿಂದರೆ ಒಳ್ಳೆಯದು, ಏಕೆಂದರೆ ಬಟಾಣಿ ಕಾಳೆಲ್ಲ ಹಾಕಿರ್ತೀವಲ್ವ. ಇಲ್ಲಿ ನಾನು ಜೀರಿಗೆ ಮತ್ತು ಸೋಂಪನ್ನು ತೊಗೊಂಡಿದ್ದೀನಿ, ಸ್ವಲ್ಪ. ಆಮೇಲೆ ಒಂದು ಅನಾನಸು ತೊಗೊಂಡಿದ್ದೀನಿ, ಅರ್ಧ ಚಕ್ಕೆ, ಯಾಲಕ್ಕಿ, ಒಂದು ಮೊಗ್ಗು, 2 ಲವಂಗ, ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಸ್ವಲ್ಪ ರುಬ್ಕೊಳ್ಳೋಣ. ಪುದೀನ ಸೊಪ್ಪಿದ್ರೂ ಕೂಡ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಬೇಕಾಗುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಜಾಸ್ತಿ ಇರೋದ್ರಿಂದ ಇಷ್ಟು ಬೇಕಾಗುತ್ತೆ, ಖಾರ ಇದೆ. ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ, ಜೀರಿಗೆ ಮತ್ತು ಸೋಂಪನ್ನು ಹಾಕ್ಕೊಳ್ತೀನಿ. ಇದೇ ಮೇಯ್ನಾಗಿ ಹಾಕ್ಕೊಳ್ಬೇಕಾಗಿರೋದು. ನೋಡಿ, ಯಾಲಕ್ಕಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಒಂದು ಮೊಗ್ಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿನ ಬೇಕಾದ್ರೆ ಸೇರಿಸ್ಕೊಳ್ಬೋದು, ಬೇಡ ಅಂತ ಅಂದರೆ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ನಾನು. ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೊಳ್ತೀನಿ, ಧನಿಯಾ ಪೌಡ್ರನ್ನ ಸಾಕು. ಇದು ಮನೆಯಲ್ಲೇ ಮಿಕ್ಸಿ ಮಾಡ್ಕೊಂಡಿರೋದು ಧನಿಯಾ ಪೌಡ್ರು, ಹೊರಗಡೆಯಿಂದ ತಂದಿರೋದಲ್ಲ. ಇಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿದ್ರಲ್ಲ, ಇಷ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ನುಣ್ಣಗೆ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ಇದನ್ನು ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ರುಬ್ಕೊಳ್ಬೇಕು. ಇವಾಗ ಇದನ್ನು ಒಂದಕ್ಕೆ ತೆಗೆದಿಟ್ಕೊಳ್ಳೋಣ, ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ. ಪುದೀನ ಸೊಪ್ಪು ಇದ್ರೂ ಕೂಡ ಹಾಕ್ಕೊಳ್ಬೋದು. ನಾನು ಪುದೀನ ಸೊಪ್ಪು ಹಾಕಿಲ್ಲ. ನೋಡಿ, ಇಷ್ಟು ಮಸಾಲೆ ರೆಡಿಯಾಗಿದೆ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇವಾಗ ಇಲ್ಲಿ ನಾನು ಮಿಕ್ಸಿ ಜಾರನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ, ಆಮೇಲೆ ಹಾಕ್ಕೊಳ್ತೀನಿ. ಒಗ್ಗರಣೆ ಟೈಮ್ನಲ್ಲಿ ನೀರನ್ನು ಹಾಕಬಾರ್ದು. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ವೆಜಿಟೇಬಲ್ ರೈಸ್ ಅಂತ ಹೇಳ್ಬೋದು, ಪಲಾವ್ ಅಂತ ಹೇಳ್ಬೋದು, ರೈಸ್ ಬಾತ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು.
ನೋಡಿ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಸಾಸಿವೆ ಮತ್ತು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಈರುಳ್ಳಿ ಇಲ್ಲದೆ ಕೂಡ ಮಾಡ್ಕೊಳ್ಬೋದು, ಬೇಡ ಅಂತ ಅಂದರೆ. ಈ ಕಾರನ್ನು ರುಬ್ಕೊಂಡಿರ್ತೀವಲ್ಲ, ಇದನ್ನು ಬಿಸಿ ಎಣ್ಣೆಗೆ ಹಾಕ್ಕೊಳ್ಬೇಕು. ತರಕಾರಿ ಆದಮೇಲೆ ಹಾಕ್ಕೊಂಡ್ರೆ ಟೇಸ್ಟ್ ಬರಲ್ಲ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲಿಂದ ನಾನು ತರಕಾರಿನ ಹಾಕ್ಕೊಳ್ತೇನೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ತರಕಾರಿನ ಹಾಕ್ಕೊಂಡ್ಬಿಡ್ತಾರೆ, ಆಮೇಲಿಂದ ರುಬ್ಬಿರೋದು ಹಾಕ್ಕೊಳ್ತಾರೆ. ಆದರೆ ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಯಾಕೆಂದರೆ ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಹಸಿ ಹಸಿ ಇರುತ್ತೆ ನಾವು ಹಾಕ್ಕೊಂಡಿರೋದು. ಸ್ವಲ್ಪ ಈ ಥರ ಬಿಸಿ ಆಗಬೇಕು. ಇವಾಗ ನಾನು ತರಕಾರಿಗಳನ್ನ ಹಾಕ್ಕೊಳ್ತೀನಿ. ಅದು ಬಿಸಿ ಆಗಿದೆ, ಗಮ್ ಅಂತ ಇದೆ ಆಗಲೇ. ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ನನಗೆ ತರಕಾರಿ ಜಾಸ್ತಿ ಇರಬೇಕು. ನೋಡಿ, ಈ ಥರ ಖಾರನ ಫಸ್ಟೇ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಅದು ಎಣ್ಣೆಯಲ್ಲಿ ಉರಿತಾ ಏನಂತಂದರೆ ಗಮ್ ಅಂತ ಬರಬೇಕು, ಮನೆಯೆಲ್ಲ ಗಮ್ ಅಂತ ಅನ್ನುತ್ತೆ. ಆವಾಗ ನಾವು ತರಕಾರಿನ ಹಾಕ್ಕೊಳ್ಬೇಕು. ಇವಾಗ ನಾನು ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಸಿಕ್ಕಿಲ್ಲ ಅಂಥೇಳಿ ನಾನು ಒಣಗಿರೋದನ್ನೇ ನೆನೆಸಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ತುಂಬಾ ಒಳ್ಳೆಯದು. ಆದರೆ ಈ ಕಾಲದಲ್ಲಿ ಮಕ್ಕಳುಗಳು ಸ್ವಲ್ಪ ತಿನ್ನಲ್ಲ ಅದನ್ನು. ಇದೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಅಂದಾಗ ಟೊಮೆಟೊನ ಹಾಕ್ಕೊಳ್ಳೋಣ. ನೋಡಿ, ಟೊಮೆಟೊನ ಸ್ವಲ್ಪ ಹಾಕ್ಕೊಳ್ತೀನಿ, ಸ್ವಲ್ಪ ಉಳಿಸಿರ್ತೀನಿ. ಇನ್ನೂ ಒಂಥರ ಮಾಡ್ತಾರೆ, ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋದೇ ಇಲ್ಲ, ನಿಂಬೆಹಣ್ಣು ರಸನ ಹಾಕ್ತಾರೆ. ಅದು ಕೂಡ ಒಂಥರ ಟೇಸ್ಟ್ ಇರುತ್ತೆ. ಆದರೆ ಪಲಾವ್ ಮಾಡುವಾಗ, ರೈಸ್ ಬಾತ್ ಮಾಡಬೇಕಾದ್ರೆ ನಾವು ಟೊಮೆಟೊ ಇದ್ರೇ ಟೇಸ್ಟ್ ಅದು. ಇವಾಗ ನಾನು 1 ಗ್ಲಾಸ್ ಆಗೋಷ್ಟು ಇಷ್ಟು ಅಕ್ಕಿನ ನಾನು ತೊಗೊಂಡಿದ್ದೀನಿ. ತರಕಾರಿ ಹೆಚ್ಚಾಗಿ ಹಾಕಿದ್ದೀನಿ, ಏನಾಗಲ್ಲ. ಯಾಕೆಂದರೆ ಮಕ್ಕಳುಗಳು ತರಕಾರಿ ತಿನ್ನದೇ ಇದ್ದಾಗ ಈ ಥರ ಮಾಡಿ ತಿನ್ನಿಸೋದು ಉತ್ತಮ. ನೋಡಿ, ನಿಮ್ಮ ಮನೇಲಿ ಯಾವುದಿದೆ ಅಕ್ಕಿ, ಊಟಕ್ಕೆ ಯಾವ್ದು ಬಳಸ್ತೀರೋ ಅದನ್ನು ತಗೊಳ್ಬೋದು. ನೋಡಿ, ಚೆನ್ನಾಗಿ ಬೆಂದ್ಕೊಂಡಿದೆ. ಅಲ್ಲಿವರೆಗೂ ನಾವು ನೀರನ್ನು ಹಾಕ್ಕೊಳ್ಬಾರ್ದು. ಬೇಗ ನೀರು ಹಾಕ್ಬಿಟ್ರೆ ಅದು ರುಚಿ ಹೊಟ್ಟೋಗುತ್ತೆ. ಇವಾಗ ನಾನು ಇದಕ್ಕೆ ಬಟಾಣಿ ಕಾಳು ನೆನೆಸ್ಕೊಂಡಿದ್ನಲ್ಲ ಆ ನೀರು ಮತ್ತು ಜಾರ್ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದು ತೊಳೆದಿದ್ದಂಥ ನೀರು ಇಷ್ಟೂ ಕೂಡ ಇವಾಗ 1 ಗ್ಲಾಸ್ ಆಗಿದೆ. ಅದು 1 ಗ್ಲಾಸ್ ಹಾಕ್ತಾಯಿದ್ದೀನಿ. ಇನ್ನೂ 2 ಗ್ಲಾಸ್ ಹಾಕ್ಕೊಳ್ಬೇಕು. ಇವಾಗ ನೋಡಿ, 1 ಗ್ಲಾಸ್ ಹಾಕಿದ್ದೀನಲ್ವ, ಮತ್ತೆ ಇನ್ನೂ 1 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ 3ನೇ ಗ್ಲಾಸ್ ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ಅರಿಶಿನದ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಅರಿಶಿನದ ಪುಡಿ ಹಾಕ್ಕೊಳ್ಬೇಕು, ಚೆನ್ನಾಗಿ ಟೇಸ್ಟು ಇರುತ್ತೆ, ಅದೊಂಥರ ಕಲರ್ ಇರುತ್ತೆ, ಒಳ್ಳೆಯದು. ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಅರಿಶಿನ ಸೇರಿಸ್ಕೊಳ್ಬೇಕು. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪನ್ನು ನೋಡಿಕೊಂಡೇ ಹಾಕ್ಕೊಳ್ಬೇಕು. ಎಷ್ಟು 1 ಗ್ಲಾಸ್ ಅನ್ನಕ್ಕೆ ಎಷ್ಟು ಹಿಡಿಯುತ್ತೆ ಅನ್ನೋದು ಒಂದು ಗೊತ್ತಿರಬೇಕು. ಕೈನಲ್ಲಿ ಹಾಕ್ಕೊಳ್ತೀನಿ ನಾನು, ಯಾಕಂದರೆ ಸ್ಪೂನೆಲ್ಲ ಯೂಸ್ ಮಾಡಲ್ಲ. ಚಮಚದಲ್ಲೆಲ್ಲ ಹಾಕಿದ್ರೆ ನನಗೆ ಅಳತೆ ಸಿಗಲ್ಲ ಅಂಥೇಳಿ ಯಾವಾಗಲೂ ಕೈನಲ್ಲೇ ಹಾಕ್ತೀನಿ. ಯಾವುದೇ ಉಪ್ಪಾದರೂ ಅಷ್ಟೇ, ಪುಡಿ ಉಪ್ಪಾದರೂ ಅಷ್ಟೇ ಕೈನಲ್ಲೇ ತೊಗೊಳ್ತೀನಿ, ಇಲ್ಲಾಂದರೆ ಅಳತೆ ಗೊತ್ತಾಗಲ್ಲ. ಇವಾಗ ನೀರು ಚೆನ್ನಾಗಿ ಕುದಿ ಬರಲಿ, ಆಮೇಲಿಂದ ಅಕ್ಕಿನ ಇದಕ್ಕೆ ಹಾಕೋಣ. ನೋಡಿ, ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಲ್ಲ, ಇವಾಗ ಇದಕ್ಕೆ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಕುದೀತಾ ಇದೆ ಚೆನ್ನಾಗಿ.
ಇವಾಗ ನಾನು ಅಕ್ಕಿನ ಇದರೊಳಗೆ ಹಾಕ್ಕೊಳ್ತೀನಿ. ಸ್ವಲ್ಪ ನೀರಿದೆ, ಪರವಾಗಿಲ್ಲ, ಯಾಕಂದರೆ ಕರೆಕ್ಟಾಗಿ ನಾನು 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಈ ಒಂದು ಅಕ್ಕಿಗೆ 3 ಗ್ಲಾಸ್ ನೀರು ಬೇಕು. ತರಕಾರಿ ಎಲ್ಲ ಹಾಕಿದ್ದೀನಲ್ಲ ಅಂದ್ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಉಳಿಸ್ಕೊಂಡಿದ್ದೆ. ನೋಡಿ, ಅಕ್ಕಿ ಹಾಕಿದ್ಮೇಲೆ ಕುದೀತಾ ಇದೆ ಅಲ್ವಾ. ಇವಾಗ ನಾನೇನು ಮಾಡ್ತೀನಿ, ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹೀಗೆ ಹಾಕ್ಕೊಳ್ತೀನಿ. ಅಷ್ಟೇ ಸಾಕು, 1 ಸ್ಪೂನ್ ಸಾಕು, ತುಂಬಾ ಟೇಸ್ಟ್ ಬರುತ್ತೆ. ಒಗ್ಗರಣೆ ಮಾಡಬೇಕಾದ್ರೂ ಬೇಕಾದರೆ ನೀವು ಹಾಕ್ಕೊಳ್ಬೋದು. ನೋಡಿ, ಇವಾಗ ನಾನು ಕುಕ್ಕರನ್ನು ಕ್ಲೋಸ್ ಮಾಡ್ತೀನಿ. ನೋಡಿ, ಇವಾಗ 2 ವಿಷಲನ್ನು ನಾನು ಕೂಗಿಸ್ಕೊಳ್ತೀನಿ. ಯಾಕಂದರೆ ನನಗೆ ಮೆತ್ತಗಿರಬೇಕು. ಲಂಚ್ ಬಾಕ್ಸ್ಗೆಲ್ಲ ಕಳಿಸೋದ್ರಿಂದ ಮೆತ್ತವಾಗಿ ಇರಬೇಕು. ಬೆಳಗ್ಗೆನೇ ಗಟ್ಟಿ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ತಿನ್ನೋದಕ್ಕೆ ಆಗಲ್ಲ ಅಂಥೇಳಿ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತೀನಿ. ಅದಕ್ಕೇ ನಾನು 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿರೋದು. ಈಗ ಪ್ರೆಷರ್ ಹೋಗಿದೆ, ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ಸೂಪರಾಗಿದೆ ನೋಡಿ. ಇದನ್ನು ಒಂದು ಸಲ ಕಲಸೋಣ ಈ ಥರ. ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ. ಯಾಕಂದರೆ ಸ್ವಲ್ಪ ಖಾರ ಎಲ್ಲ ಮೇಲೆ ಕುತ್ಕೊಂಡ್ಬಿಟ್ಟಿರುತ್ತೆ ಅಂತ. ಅದರಿಂದನೇ ಅನ್ನ ಎಲ್ಲ ಕುದಿ ಬಂದಾಗ, ನಾವು ಅಕ್ಕಿ ಹಾಕಿದಾಗ ಕುದಿ ಬಂದಮೇಲೆ ಕುಕ್ಕರನ್ನು ಕ್ಲೋಸ್ ಮಾಡಬೇಕು. ಈಗ ಸ್ವಲ್ಪ ಹಾಗೆ ಬಿಡ್ತೀನಿ ಇದನ್ನು. ನೋಡಿ, ಮೊಸರು ತೊಗೊಂಡಿದ್ದೀನಿ, ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಸ್ವಲ್ಪ ಅಂಥೇಳಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ. ಈಗ ಅದಕ್ಕೆ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕಿಲ್ಲ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಸೌತೆಕಾಯಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀರು ಹಾಕಿಲ್ಲ ನಾನು, ಗಟ್ಟಿಯಾಗಿದೆ ಮೊಸರು. ಇವಾಗ ಇದಕ್ಕೆ ನೋಡಿ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಒಗ್ಗರಣೆ ಹಾಕ್ಕೊಂಡ್ರೆ. ನೋಡಿ, ಮೊಸರು ಬಜ್ಜಿ ರೆಡಿ ಆಯಿತು. ನೋಡಿ, ಇವಾಗ ಪ್ರೆಷರೆಲ್ಲ ಹೋಗಿದೆ, ಚೆನ್ನಾಗಾಗಿದೆ, ಚೆನ್ನಾಗಿ ಕಲಸಿದ್ದೀನಿ ಎಲ್ಲ. ಎಷ್ಟು ಬಿಸಿ ಇದೆ ಅಂದರೆ ಅಷ್ಟು ಬಿಸಿ ಇದೆ. ಬಿಸಿದ್ರಲ್ಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ, ಯಾವ ಥರ ಕಾಣಿಸ್ತಾ ಇದೆ ಅಂತ. ಇವಾಗ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ. ಈ ಥರ ತುಂಬಾ ಟೇಸ್ಟಾಗಿ ಬರುತ್ತೆ. ಮಕ್ಕಳಿಗೆ ಕೊಡಬೇಕಾದ್ರೆ ತುಪ್ಪ ಇಲ್ಲದೆ ಕೊಡಬೇಡಿ. ಇವಾಗ ನಾನು ಮೊಸರು ಬಜ್ಜಿನ ಕೂಡ ಹಾಕ್ಕೊಳ್ತೀನಿ. ನೋಡಿ, ಹಪ್ಪಳ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ, ಬೆಳಗಿನ ಉಪಹಾರಕ್ಕೆ ಈ ರೀತಿ ತರಕಾರಿಯನ್ನು ಉಪಯೋಗಿಸ್ಕೊಂಡು ಒಂದು ಬಾತನ್ನು ಮಾಡಿದ್ದೀನಿ. ತರಕಾರಿ ರೈಸ್ ಅಂತ ಹೇಳ್ಬೋದು, ಇದಕ್ಕೆ ತರಕಾರಿ ಪಲಾವ್ ಅಂತ ಹೇಳ್ಬೋದು, ವೆಜ್ ಪಲಾವ್ ಅಂತ, ಯಾರ್ಯಾರು ಏನೇನು ಕರಿತೀರಾ ಕರಿಬೋದು. ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಅಮೇಝಿಂಗ್ ಅಂತ ಹೇಳ್ಬೋದು. ಅಷ್ಟು ನನಗೆ ಹಂಗೆ ಅನ್ನಿಸ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಆ ಥರ ಹಪ್ಪಳ ಕೂಡ ಇದೆ, ಮೊಸರು ಬಜ್ಜಿ ಇದೆ. ಮೊಸರು ಬಜ್ಜಿಗೆ ಸೌತೆಕಾಯಿ ಹಾಕಬೇಕು, ಸೌತೆಕಾಯಿ ಹಾಕಿಲ್ಲ ನಾನು, ಹಾಗೆ ಮಾಡಿದ್ದೀನಿ. ಇವತ್ತಿನ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗಿನಲ್ಲಾಗಿದ್ದಾಗಿತ್ತು ನಂದು. ಹೀಗೆ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೀನಿ. ನೀವೇನು ಮಾಡಬೇಕಂತ ಅಂದರೆ, ಇಷ್ಟ ಆದರೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಮಕ್ಕಳಿಗೆ ತರಕಾರಿ ತಿನ್ನಿಸುವಂತಹ ಮಾರ್ಗಗಳನ್ನು ನಾವು ಕಂಡುಹಿಡ್ಕೊಳ್ಬೇಕು. ಚಿಕ್ಕ ಅದಕ್ಕೂ ಇವತ್ತೊಂದು ಸ್ವಲ್ಪ ದಪ್ಪನೇ ಹಾಕಿದ್ದೀನಿ.
ಆದರೆ ಅಷ್ಟು ದಪ್ಪ ಹಾಕಲ್ಲ, ಗೊತ್ತೇ ಆಗ್ಬಾರ್ದು, ಅನ್ನದೊಳಗಡೆ ಸೇರ್ಕೊಂಡು ಬಿಡಬೇಕು ತರಕಾರಿ. ಆ ರೀತಿ ಬೇಯಿಸಿ ನಾನು ನನ್ನ ಮಗಳಿಗೆ ಕೊಡೋದು. ಈ ಕಾಲದಲ್ಲಿ ಮಕ್ಳುಗಳು ತರಕಾರಿನೆಲ್ಲ ಪಕ್ಕ ತೆಗೆದು ಆರಿಸಿಟ್ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅವ್ರು ಆರಿಸೋಕ್ಕೆ ಸಿಗಲೇಬಾರ್ದು, ಆ ಥರ ಮಾಡಿ ಹಾಕ್ಬಿಟ್ಟು ಅವ್ರಿಗೆ ಊಟ ಮಾಡಿಸ್ಬೇಕು. ನೋಡಿ, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆ.